ಹಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PU ಸೆಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತವನ್ನು ಕೋರುತ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಿ, ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಎಲ್ಲ ನೋಟಿಫಿಕೇಷನ್ಸು ಬಂದು ನಿಮ್ಗೆ ಇಮಿಡಿಯೇಟಾಗಿ ತಲುಪಲಿ. ಆಲ್ಸೋ ವಿದ್ಯಾರ್ಥಿಗಳೇ, ನಮ್ಮ ಪರೀಕ್ಷೆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ವೇರಿಯಸ್ ಸೋರ್ಸಸ್ ಏನಿದೆ ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ. ಮೇಕ್ ಯೂಸ್ ಆಫ್ ಇಟ್ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಪ್ರೀವಿಯಸ್ ಎಪಿಸೋಡಲ್ಲಿ ನಾನು ಒಂದು ಟಾಪಿಕನ್ನು ಟಚ್ ಮಾಡಿದ್ದೆ, ಹೌ ಟು ಕಾನ್ಸಂಟ್ರೇಟ್. ಎಷ್ಟೋ ಜನ ಹೇಳ್ತಾರೆ ಕಾನ್ಸಂಟ್ರೇಟ್ ಮಾಡು ಅಂತ, ಅದು ಯಾರು ಸರಿಯಾಗಿ ಹೇಳ್ಕೊಡೋದಿಲ್ಲ. ಇವತ್ತು ಅದೇ ಟಾಪಿಕ್ನ ಮುಂದುವರೆದ ಭಾಗ ಎಪಿಸೋಡ್ 2. ಇವತ್ತು ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಓಕೆ, ಕಾನ್ಸಂಟ್ರೇಟ್ ಮಾಡಬೇಕು, ಫೋಕಸ್ಸಿಂದ ಸ್ಟಡಿ ಮಾಡಬೇಕು. ಹೌದು, ನಿಜ. ಇದನ್ನು ಮಾಡಬೇಕಾದ್ರೆ ನಾವು ಓದ್ತಾ ಇರುವಂಥ ಸ್ಟಡಿ ಎನ್ವಿರಾನ್ಮೆಂಟ್ ಯಾವ ರೀತಿ ಇರಬೇಕು, ಬಿಕಾಸ್ ದಟ್ ಮ್ಯಾಟರ್ಸ್ ಎ ಲಾಟ್ ವಿದ್ಯಾರ್ಥಿಗಳೇ. ಎಸ್, ಇವತ್ತಿನ ಎಪಿಸೋಡಲ್ಲಿ ನಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ ಯಾವ ರೀತಿ ಇರಬೇಕು ನಾವು ಡಿಸ್ಕಸ್ ಮಾಡುವ, ಬನ್ನಿ. ಓಕೆ ವಿದ್ಯಾರ್ಥಿಗಳೇ, ಡಸ್ ಯೋರ್ ಸ್ಟಡಿ ಎನ್ವಿರಾನ್ಮೆಂಟ್ ಲುಕ್ ಲೈಕ್ ದಿಸ್? ಓದ್ತಾ ಇರುವಂಥ ಜಾಗದಲ್ಲಿ ಚಿಪ್ಸ್ ಪ್ಯಾಕೆಟು, ಮೊಬೈಲು, ಅಥವಾ ಬೆಡ್ ಮೇಲೆ ಕೂತ್ಕೊಂಡು ಓದೋದು, ತಲೆದಿಂಬಿಟ್ಕೊಂಡು ಓದೋದು, ಮಲ್ಕೊಂಡು ಓದೋದು. ಎಸ್, ತಿಂದಿದ್ದ ಪ್ಲೇಟು ಕೆಲವೊಮ್ಮೆ ಅಲ್ಲೇ ಇರುತ್ತೆ ಟೇಬಲ್ ಮೇಲೇ, ಅಥವಾ ತಿಂದಿದ್ದ ರ್ಯಾಪರ್ಸು, ಅದಿದು ಟಿಶ್ಯೂ ಪೇಪರ್ಸ್ ಎಲ್ಲ ಸುತ್ತಮುತ್ತಲು ಅಲ್ಲೇ ಇರುತ್ತೆ. ಇಫ್ ದಿಸ್ ಈಸ್ ಹೌ ಯೋರ್ ಸ್ಟಡಿ ಎನ್ವಿರಾನ್ಮೆಂಟ್ ಇಸ್ ವಿದ್ಯಾರ್ಥಿಗಳೇ, ಪ್ಲೀಸ್ ಕಮ್ ಔಟ್ ಆಫ್ ಇಟ್. ದಟ್ ಡಸಂಟ್ ಮೇಕ್ ಸೆನ್ಸ್ ಆ್ಯಂಡ್ ಇಟ್ ವೋಂಟ್ ಹೆಲ್ಪ್ ಯು. ಓಕೆ, ಅದು ತುಂಬಾ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಆ ರೀತಿ ಇರಬಾರ್ದು. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಸ್ಟಡಿ ಟೇಬಲ್ ಹೆಂಗಿದೆ, ಚಿಪ್ಸು ಪ್ಯಾಕೆಟು ಅದು ಇದೆಲ್ಲ ಇರುತ್ತೆ, ಕರೆಕ್ಟಾ? ಇವತ್ತು ನಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ ಹೇಗಿರಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ದಿಸ್ ಈಸ್ ಹೌ ಇಫ್ ಇಟ್ ಈಸ್, ಪ್ಲೀಸ್ ಮೊದಲು ಅದನ್ನು ಚೇಂಜ್ ಮಾಡಬೇಕು. ದಟ್ಸ್ ದ ಮೋಟೋ ಆಫ್ ಟುಡೇಸ್. ಓಕೆ, ಯಾಕೆ ನಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ? ಬಿಫೋರ್ ಐ ಸೇ ದಿಸ್, ಜಸ್ಟ್ ಯೋಚನೆ ಮಾಡಿ. ಜನರಲಾಗಿ ಈ ಮಾತನ್ನ ನೀವು ಕೇಳಿಸ್ಕೊಂಡಿರ್ತೀರ. ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ ಒಂದು ಬ್ರೈನ್. ಇಟ್ಸ್ ಆಲ್ ರಿಲೇಟೆಡ್ ಟು ದಿಸ್ ಓನ್ಲಿ ಅಲ್ವಾ? ಕಾನ್ಸಂಟ್ರೇಷನ್, ಫೋಕಸ್, ಸ್ಟಡಿ ಎಲ್ಲ ಇದೆ. ಎಷ್ಟೋ ಜನ ಹೇಳೋದನ್ನು ನೀವು ಕೇಳಿಸ್ಕೊಂಡಿರ್ತೀರ. ಅವನು ಒಳ್ಳೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವನು ಒಳ್ಳೆಯವನಾದ, ಕರೆಕ್ಟಾ? ಅವನ ಜೊತೆ ಸೇರಿ, ಆ ಗುಂಪು ಜೊತೆ ಸೇರಿ ನಮ್ಮ ಮಗನೂ ಹಾಳಾಗೋದ, ಅವ್ರ ಬುದ್ಧಿನೇ ಎಲ್ಲ ಕಲ್ತ್ಕೊಂಡ್ಬಿಟ್ಟ. ಈ ರೀತಿ ಆಪಾದನೆ ಮಾಡ್ತಾ ಇರ್ತಾರಲ್ಲ. ಯಾರ ಸಂಘದಲ್ಲಿ ಇರ್ತೀವೋ ನಾವು ಅದೇ ಥರ ಆಲ್ಮೋಸ್ಟ್ ನಮ್ಮ ವ್ಯಕ್ತಿತ್ವ ಅದೇ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ, ಕರೆಕ್ಟ್? ಸೊ ಟು ಅನ್ ಎಕ್ಸ್ಟೆಂಟ್ ದಟ್ಸ್ ಟ್ರೂ. ಓಕೆ, ಈಗ ನಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಆಗುತ್ತೆ ವಿದ್ಯಾರ್ಥಿಗಳೇ? ಬೆಡ್ ಏನಕ್ಕಿರೋದು? ಮಲ್ಕೊಳ್ಳೋದಕ್ಕೆ. ಸೊ ವೆನ್ ವಿ ಆರ್ ಇನ್ ಫ್ರಂಟ್ ಆಫ್ ಬೆಡ್, ನಮ್ಮ ಬ್ರೈನ್ ಏನತ್ತೆ, ಇಟ್ ಈಸ್ ಎ ಸ್ಲೀಪಿಂಗ್ ಮೋಡ್ ಅಂತ ಯೋಚನೆ ಮಾಡುತ್ತೆ. ಮನೆಯವರೊಟ್ಟಿಗೆಲ್ಲ ಕೂತ್ಕೊಂಡು ಹಾಲಲ್ಲಿ TV ಮುಂದೆ ಕೂತ್ಕೊಂಡ್ರೆ ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ದಟ್ಸ್ ಹೌ ನಮ್ಮ ಬ್ರೈನ್ ಥಿಂಗ್ಸ್, ಕರೆಕ್ಟ್? ಈಗ ಅದೇ ರೀತಿ ನಾವು ಓದಕ್ಕಂತ ಕೂತಾಗ ನಮ್ಮ ಮುಂದೆ ಇರಬೇಕಾಗಿರುವಂಥದ್ದು ಪುಸ್ತಕಗಳು, ಕರೆಕ್ಟಾ? ದೆನ್ ಆಟೋಮೆಟಿಕಲಿ ನಮ್ಮ ಬ್ರೈನ್ ಯೋಚನೆ ಮಾಡುತ್ತೆ, ದಿಸ್ ಇಸ್ ದ ಟೈಮ್ ಫಾರ್ ಸ್ಟಡಿ ಮೋಡ್ ಅಂತ. ಹೌದಾ ಅಲ್ವಾ? ವೆರಿ ಮಚ್. ಡಸ್ ಇಟ್ ಮೇಕ್ ಸೆನ್ಸ್ ವಿದ್ಯಾರ್ಥಿಗಳೇ? ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಎನ್ವಿರಾನ್ಮೆಂಟ್ ನಾವು ಓದ್ತಾ ಇರುವಂಥದ್ದು. ಯಾಕಂದರೆ ಬೆಡ್ ಮೇಲಿದ್ದಾಗ ನೆನಪು ಇದಾಗತ್ತೆ, TV. ಸೊ ನಮ್ಮ ಎನ್ವಿರಾನ್ಮೆಂಟ್ ಈಸ್ ವೆರಿ ವೆರಿ ಪ್ರೊಡಕ್ಟಿವಿಟಿ. ಸೊ ಇವತ್ತು ನಾವು ಅದನ್ನೇ ಚೇಂಜ್ ಮಾಡ್ತಾ ಹೋಗೋಣ. ಓಕೆ, ಸರಿ ಮಾಡ್ಕೊಳ್ಳೋಣ ಇಫ್ ಇಟ್ ಈಸ್ ನಾಟ್ ರೈಟ್. ವಿದ್ಯಾರ್ಥಿಗಳೇ, ಸಿಂಪಲ್ ಇವತ್ತು ನಾವು ಯೋಚನೆ ಮಾಡೋಣ. ಸ್ಟೆಪ್ 1, ನೀವು ಓದುವಂಥ ರೂಮ್. ಓಕೆ, ಕೆಲವೊಬ್ರಿಗೆ ಸಪ್ರೇಟ್ ರೂಮ್ಸ್ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ, ಆಲ್ ಫೈನ್. ಓದುವಂಥ ಜಾಗವನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ. ಸಿಂಪಲ್ಲ? ವಾಟ್ ಎವರ್ ಮೈಟ್ ಬಿ ದ ಟೈಪ್ ಆಫ್ ರೂಮ್ ಇಟ್ ಈಸ್. ಒಂದು ಸಿಂಪಲ್ ಒಂದು ಜಾಗನ, ಒಂದು ಕಾರ್ನರ್ನ ನೀವು ಸ್ಟಡಿ ಗಂಟ ತೆಗೆದಿಟ್ಕೊಂಬಿಡಿ. ಓಕೆ, ಅಲ್ಲಿ ಏನು ಮಾಡಬೇಕು? ಬರೀ ಸ್ಟಡಿ. ಅಲ್ಲಿ ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಂತೂ ಮೊದಲೇ ಇಲ್ಲ. ಓಕೆ, ಇವತ್ತು ದಿಸ್ ಇಸ್ ದ ಆ್ಯಕ್ಟಿವಿಟಿ ವಿಚ್ ವಿ ಹ್ಯಾವ್ ಟು ಡೂ. ಒಂದು ಜಾಗನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಓದೋದು ಬಿಟ್ಟು ಬೇರೆ ಏನೂ ಮಾಡಲಿಕ್ಕಿಲ್ಲ. ಊಟ, ನಿದ್ದೆ, ಮೊಬೈಲು, ಹಾಳು ಹರಟೆ, ನೋ. ದಟ್ ಈಸ್ ಓನ್ಲಿ ಮೆಂಟ್ ಫಾರ್ ಯುವರ್ ಸ್ಟಡಿ ಪರ್ಪಸ್. ಓಕೆನಾ ವಿದ್ಯಾರ್ಥಿಗಳೇ? ನೆಕ್ಸ್ಟು, ಅಲ್ಲಿ ಓದಬೇಕಾದ್ರೆ ನೀವು ಅಟ್ ಎ ಟೈಮ್ ಒಂದೇ ಸಬ್ಜೆಕ್ಟ್ ಓದಿ. ಸ್ಟಡಿ ಝೋನ್ ಅಂದ ತಕ್ಷಣ ನನಗೆ ಅರ್ಥ ಆಗುತ್ತೆ,
ಎಲ್ಲ ಬ್ಯಾಗು ಪುಸ್ತಕಗಳು ಎಲ್ಲ ರಾಶಿ ಅಲ್ಲೇ ಇರುತ್ತೆ. ನೀಟಾಗಿ ಆರ್ಗನೈಸ್ ಮಾಡಿನೂ ನೀವು ಇಟ್ಕೊಬೋದು, ತಪ್ಪಂತ ಹೇಳಲ್ಲ ನಾನು. ಬಟ್ ನೀವು ಓದಬೇಕಾದ್ರೆ ಏನು ಓದಬೇಕು ಅಂತ ಇದ್ದೀರಾ ಅದನ್ನು ಮಾತ್ರ ನಿಮ್ಮ ಮುಂದೆ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಅಕೌಂಟೆನ್ಸಿ ಓದಬೇಕು ಅಂತ ಇದ್ದೀನಿ. ನಿಮ್ಮ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಇರಲಿ ಅಥವಾ ಕ್ಲಾಸ್ ವರ್ಕ್ ಇರಲಿ, ಕ್ಯಾಲ್ಕುಲೇಟರು, ಪೆನ್ನು, ಡನ್ನು, ಇಷ್ಟೇ. ಭಾಳ ಅಂದರೆ ಒಂದು ನೀರಿನ ಬಾಟ್ಲ್ ಇಟ್ಕೊಳ್ಳಿ ಎಕ್ಸ್ಟ್ರಾ, ಅದು ಬಿಟ್ಟು ಬೇರೆ ಏನೂ ಬೇಡ. ಏನು ಮಾಡಬೇಕು ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಬೇಡ ಅಲ್ಲಿ. ಆಮೇಲೆ ಕ್ಲಿಯರ್ ವಿತ್ ದಿಸ್. ಅದಾದಮೇಲೆ ಲೈಟಿಂಗ್ ಆ್ಯಂಡ್ ಪೋಸ್ಚರ್, ಅಲ್ಲಿ ಸರಿಯಾದಂಥ ಬೆಳಕು ಬರಲಿ ಓದಬೇಕಾದ್ರೆ. ಓಕೆ, ಮೂಲೆ ಅಂದ ತಕ್ಷಣ ಯಾವುದೋ ಒಂದು ಮೂಲೆಗೆ ಹೋಗಿ ಕೂತ್ಕೊಬಿಡೋದು, ಹಿಂದಿಂದ ಬೆಳಕು ಬರಬೇಕು. ನಿಮ್ಮ ಶ್ಯಾಡೋ ಬುಕ್ ಮೇಲೆ ಬಿದ್ದರೆ ನೀವೇನು ಓದ್ತೀರಾ? ಕೂತಿರುವಂಥ ಜಾಗದಲ್ಲಿ ಸರಿಯಾದಂಥ ಲೈಟಿಂಗ್ ಇರಲಿ. ಓಕೆ, ಮೊಬೈಲ್ ನೋಡಿ ನೋಡಿ ಕತ್ಲೆಲ್ಲ ಓದಿ ಓದಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ಮಾಡಬೇಡಿ. ಓದ್ಬೇಕಾದ್ರೆ ಪ್ರಾಪರ್ ಲೈಟಿಂಗ್ ಇರಲಿ. ಮತ್ತೊಂದು, ನೀವು ಚೇರ್ ಮೇಲಾದ್ರು ಕೂತ್ಕೊಂಡು ಓದಿ. ಚೇರು ಟೇಬಲ್ ಸೆಟಪ್ ಇದೆ, ದಟ್ಸ್ ವೆಲ್ ಆ್ಯಂಡ್ ಗುಡ್. ಇಲ್ವಾ ಕೆಳಗೆ ಕೂತು ಓದ್ತೀರಾ, ವೆರಿ ಮಚ್ ಫೈನ್. ಕೆಳಗೆ ಕೂತು ಓದ್ರಿ ಅಲ್ವಾ, ಚೇರ್ ಮೇಲೆ ಕೂತು ಓದ್ರಿ. ಸ್ಟ್ರೈಟಾಗಿ ಕೂತ್ಕೊಂಡು ಓದಿ. ಹಿಂಗೆ ಕೂತ್ಕೊಂಡು ಓದೋದು ಮಾಡೋಕ್ಕೆ ಹೋಗ್ಬೇಡಿ. ಕೆಳಗೆ ಕೂತು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಆಗ್ತಾಯಿಲ್ಲ, ಹೆಂಗೆ ಹೋಗಿ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಫಸ್ಟು ದಿಂಬಿನ ಸಪೋರ್ಟ್ ತೊಗೊಂಬರೋಣ, ಆಮೇಲೆ ಬೆಡ್ಶೀಟ್ ಸಪೋರ್ಟ್ ತೊಗೊಂಬರೋಣ, ಅದೆಲ್ಲ ಬೇಡ. ಜಸ್ಟ್ ಸಿಂಪಲ್ ಒಂದು ಚಾಪೆ ಹಾಸ್ಕೊಳ್ಳಿ, ಕೆಳಗೆ ಆರಾಮಾಗಿ ಕೂತ್ರು ಫೈನ್. ಟೇಬಲಲ್ಲಿ ಕೂತ್ರು ಸ್ಟ್ರೈಟ್ ಪೋಸ್ಚರ್ ಮೇಂಟೈನ್ ಮಾಡಿ. ಓಕೆ, ಆಮೇಲೆ ಕ್ಲಿಯರ್ ವಿತ್ ದಿಸ್. ಇದಾದಮೇಲೆ ಸಿಂಪಲ್ ಓದುವಂಥ ಬುಕ್ಕು, ಅದು ಬಿಟ್ಟರೆ ಬೇರೆ ಏನೂ ಬೇಡ. ಓಕೆ, ಈ ಸೆಟಪ್ ಬೇಡ ನನಗೆ. ಏನು ಓದಬೇಕು ಅಷ್ಟೇ ಇದ್ದರೆ ಸಾಕು, ಬೇರೆ ಏನೂ ಬೇಡ. ಆಮೇಲೆ ಕ್ಲಿಯರ್ ವಿತ್ ದಿಸ್ ವಿದ್ಯಾರ್ಥಿಗಳೇ. ಇವತ್ತಿನ ಕೆಲಸ ಇಷ್ಟೇ ವಿದ್ಯಾರ್ಥಿಗಳೇ. ಫಸ್ಟು ನಾವಿರುವಂಥ ಜಾಗ, ಎನ್ವಿರಾನ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು ಫೋಕಸ್ಸಿಂದ ಸ್ಟಡಿ ಮಾಡೋದಕ್ಕೆ ನಿಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಇವತ್ತಿನ ಮಿನಿ ಟಾಸ್ಕ್ ಇಷ್ಟೇ. ಪ್ರತಿಯೊಬ್ಬರು, ಇಫ್ ಯು ಆರ್ ಹ್ಯಾವಿಂಗ್ ಕ್ಲಟರ್ಡ್, ಯದ್ವಾ ತದ್ವಾ ಮೆಸ್ಸಿ ಆಗಿದ್ದಲ್ಲಿ, ಫಸ್ಟು ನಿಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ನ ಇವತ್ತು ರೆಡಿ ಮಾಡ್ಕೊಳ್ಳೋಣ. ಓಕೆ, ಆಮೇಲೆ ಕ್ಲಿಯರ್ ವಿತ್ ದಿಸ್. ಸೊ ಇವತ್ತಿನ ಹೋಮ್ವರ್ಕ್ ಇಷ್ಟೇ. ಎಲ್ಲರೂ ನಿಮ್ಮ ಎನ್ವಿರಾನ್ಮೆಂಟ್ ಏನಿದೆ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೇಕ್ ಶೂರ್ ಇಟ್ ಈಸ್ ಕ್ಲೀನ್. ಒಂದು ಬುಕ್ಕು ಏನೇನು ಅವಶ್ಯಕತೆ ಇದೆ ಅದಷ್ಟೇ ಇರಲಿ, ಉಳಿದಿದ್ದೆಲ್ಲವೂ ಬೇಡ. ಓಕೆ, ನಾನು ಏನೇನು ಹೇಳಿದೆ ಬೇಡ ಗೊತ್ತಲ್ವ? ಫುಡ್ಡು, ಬೆಡ್ಡು, ಫೋನು, ಅದೆಲ್ಲವೂ ಬೇಡ. ಓಕೆ, ಇವತ್ತಿನ ಈ ಎಪಿಸೋಡನ್ನು ನೀವು ನೋಡಿದಲ್ಲಿ, ಇಫ್ ಯು ಆರ್ ಸೀರಿಯಸ್ ಅಬೌಟ್ ಫೋಕಸಿಂಗ್, ಇದನ್ನು ಫಸ್ಟ್ ರೆಡಿ ಮಾಡ್ಕೊಂಬಿಡಿ. ಓಕೆ, ನನಗೆ ಚಾಟ್ ಸೆಕ್ಷನಲ್ಲಿ ಕಳಿಸಿ, ಸರ್ ಮೈ ಸ್ಟಡಿ ಟೇಬಲ್ ಈಸ್ ರೆಡಿ ಅಂತ ನೀವು ಕಮೆಂಟ್ ಮಾಡಿ. ಓಕೆ, ನಾನು ನೋಡ್ತೀನಿ ಎಷ್ಟು ಜನ ವಿದ್ಯಾರ್ಥಿಗಳು ಯು ಆರ್ ಸೀರಿಯಸ್ ಅಬೌಟ್ ಇಟ್. ಅಥವಾ ನಾನು ಅದೇ ಬೆಡ್ಡು ಮಲ್ಕೊಂಡೆ ಓದ್ತೀನಿ, ನಾನೇ ಶ್ರೀಮನ್ನಾರಾಯಣ ಹಿಂಗೆ ಮಾಡ್ಕೊಂಡೆ ಓದೋದು ಬೇಡ. ಲೆಟ್ಸ್ ಚೇಂಜ್ ಇಟ್. ಓಕೆನಾ? ನನ್ನ ಸ್ಟಡಿ ಟೇಬಲ್ ರೆಡಿ ಇದೆ ಅಂತ ನೀವು ಮೆಸೇಜ್ ಯಾರು ಹಾಕಿ ಕಮೆಂಟ್ ಮಾಡಿ. ಅಥವಾ ನಿಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಅದ್ರ ಒಂದು ಫೋಟೋ ತೆಗೆದು ನಮ್ಮ ಯೂಟ್ಯೂಬ್ನ ಕಮ್ಯುನಿಟಿ ಪೋಸ್ಟಲ್ಲಿ, ಸರ್ ದಿಸ್ ಇಸ್ ಮೈ ಸ್ಟಡಿ ಎನ್ವಿರಾನ್ಮೆಂಟ್ ಅಂತ ಒಂದು ಪೋಸ್ಟ್ ಕೂಡ ಹಾಕಿ. ನೋಡೋಣ ಎಷ್ಟು ಜನ ವಿದ್ಯಾರ್ಥಿಗಳು ಯು ಆರ್ ಸೀರಿಯಸ್ ಅಬೌಟ್ ಇಟ್. ನಿಮ್ಮ ಸ್ಟಡಿ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ನಾನು ನೋಡ್ತೀನಿ ಒಮ್ಮೆ. ಓಕೆ, ನಮ್ಮ ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಇದೆಯಲ್ವ, ಅಲ್ಲಿ ಫೋಟೋ ತೆಗೆದು ಅಲ್ಲಿ ಅಪ್ಲೋಡ್ ಮಾಡಿ ನೋಡೋಣ, ಸರ್ ದಿಸ್ ಇಸ್ ಮೈ ಸ್ಟಡಿ ಎನ್ವಿರಾನ್ಮೆಂಟ್ ಅಂತ. ಯು ಕ್ಯಾನ್ ಡೂ ದಟ್. ಅಥವಾ ಕಮೆಂಟ್ ಸೆಕ್ಷನಲ್ಲಿ ಯು ಪುಟ್ ಇಟ್ ಔಟ್, ಮೈ ಸ್ಟಡಿ ಎನ್ವಿರಾನ್ಮೆಂಟ್ ಆರ್ ಮೈ ಸ್ಟಡಿ ಟೇಬಲ್ ಇಸ್ ರೆಡಿ ಅಂತ. ಓಕೆ, ಲೆಟ್ ಮೀ ಹ್ಯಾವ್ ಎ ಲುಕ್ ಎಷ್ಟು ಜನ ವಿದ್ಯಾರ್ಥಿಗಳು ಇದನ್ನು ಸೀರಿಯಸ್ ಆಗಿ ತೊಗೊತಾ ಇದ್ದೀರಾ ಅಂತ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಬ್ರೈನಿಗೆ ಬೆಡ್ ಅಂದರೆ ನಿದ್ದೆ. ಓಕೆ, ದಟ್ಸ್ ವಾಟ್ ಇಟ್ ಶುಡ್ ಕಮ್ ಟು ಯು. ಟಿ ವಿ ಅಂದರೆ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಎಂಟರ್ಟೈನ್ಮೆಂಟು ಬೇಕು, ಅದನ್ನು ಮಾಡಿ. ಆ್ಯಂಡ್ ನಮ್ಮ ಸ್ಟಡಿ ಝೋನ್, ನಮ್ಮ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಬರೀ ಸ್ಟಡಿ ಮಾತ್ರ ಮಾಡಬೇಕು. ದಟ್ಸ್ ಹೌ ವಿ ಹ್ಯಾವ್ ಟು ಡೆವಲಪ್ ಅವರ್ ಬ್ರೈನ್ ಆಲ್ಸೋ ವಿದ್ಯಾರ್ಥಿಗಳೇ. ಇಷ್ಟನ್ನು ಹೇಳ್ತಾ ನೆಕ್ಸ್ಟ್ ಎಪಿಸೋಡ್, ಇಫ್ ಯು ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ಇಟ್, ಅವೇರ್ ಅಬೌಟ್ ಇಟ್, ಈ ವಿಚಾರ ನಿಮಗೆ ಸರಿ ಅನ್ನಿಸ್ತಾ ಇದ್ದರೆ, ಇಷ್ಟ ಆಗ್ತಿದ್ದಲ್ಲಿ, ನನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಟಡಿಂಗ್ ಟೆಕ್ನಿಕ್ಸ್ ಏನಿದೆ, ಪೊಮೊಡೋರೋ ಟೆಕ್ನಿಕ್, ಅದನ್ನೆಲ್ಲ ಇನ್ ಡೀಟೇಲಾಗಿ ನಿಮ್ಗೆ ತಿಳಿಸಿಕೊಡ್ತೀನಿ. ನಿಮಗೆ ಅದು ಬೇಕಿದ್ದಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಂತ ಕೂಡ ನೀವು ಕಮೆಂಟ್ ಮಾಡಿ. ಐ ವಿಲ್ ಗೆಟ್ ಇಟ್ ಇನ್ ಫ್ರಂಟ್ ಆಫ್ ಯು ವೆರಿ ಸೂನ್. ಓಕೆನಾ ವಿದ್ಯಾರ್ಥಿಗಳೇ? ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ PU2 ವಿದ್ಯಾರ್ಥಿಗಳೇ, ಇಫ್ ಯು ಆರ್ ವೆರಿ ಮಚ್ ಆಲ್ಸೋ ಸೀರಿಯಸ್ ಅಬೌಟ್ ಯುವರ್ ಅಕಾಡೆಮಿಕ್ ಸ್ಟೇಟ್ ಟಾಪರ್ ಆಗಬೇಕು ಅಂತ ಇದ್ದಲ್ಲಿ, ನಮ್ಮ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿದಾಗ ಬೈ ನೌ ಸೆಕ್ಷನ್ಗೆ ಹೋದರೆ PU2 ವಿದ್ಯಾರ್ಥಿಗಳೇ, ಸಾಧಕ ಪ್ರೋ ಅನ್ನೋ ಬ್ಯಾಚ್ ಕೂಡ ಇದೆ.
ಇಫ್ ಯು ವಾಂಟ್ ಟು ಬೈ ದಟ್ ಬ್ಯಾಚ್ ಇಟ್ಸ್ ವೆರಿ ವೆರಿ ವರ್ತ್ ಆ್ಯಂಡ್ ಹೆಲ್ಪ್ಫುಲ್. ಡೈಲಿ ಟೈಮ್ ಟೇಬಲೇ ಬೇಡ ಓದ್ಕೊಳ್ಳೋಕ್ಕೆ, ನೀಟಾಗಿ ಸಿಸ್ಟಮೆಟಿಕ್ ಆಗಿ ಕ್ಲಾಸಸ್ ಕಂಡಕ್ಟ್ ಆಗುತ್ತೆ. ಯು ವಿಲ್ ಗೆಟ್ ಲಾಟ್ ಆಫ್ ರಿಸೋರ್ಸಸ್ ಫ್ರಮ್ ದಿಸ್ ಕ್ಲಾಸಸ್, ಸಾಧಕ ಅಪೂರ್ವ ಬ್ಯಾಚ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಸ್ಟೇಟ್ ಟಾಪರ್, PU2 ವಿದ್ಯಾರ್ಥಿಗಳೇ, ಯು ಕ್ಯಾನ್ ಬೈ ದಿಸ್ ಬ್ಯಾಚ್ ಅಂತ ಹೇಳ್ತಾ ಅದರ ಬೈಯಿಂಗ್ ಲಿಂಕ್ ಪರೀಕ್ಷೆ ಆ್ಯಪ್ನ ಕೊನೆಯಲ್ಲಿ ಬೈ ನೌ ಸೆಕ್ಷನಲ್ಲೇ ನಿಮ್ಗೆ ಸಿಕ್ಬಿಡತ್ತೆ. ಯು ಕ್ಯಾನ್ ಆಲ್ಸೋ ಬೈ ದಟ್. ಓಕೆ, ಇಷ್ಟು ಹೇಳ್ತಾ ಆದಷ್ಟು ಬೇಗ ಮುಂದಿನ ಕ್ಲಾಸ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್, ಲವ್ ಯು ಆಲ್ ವಿದ್ಯಾರ್ಥಿಗಳೇ. ಬಾಯ್.